ಧೀರಜ್ ಮುನಿರಾಜ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 448 ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ ಕೇಳಬಯಸ್ತೀನಿ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಹೋಬಳಿಯ ಟೆರಾಫಾರ್ಮಾ ಬಯೋಟೆಕ್ನಾಲಜೀಸ್ ಲಿಮಿಟೆಡ್ ಸಂಸ್ಥೆ ಮತ್ತು ಇತರೆ ಹಿಡುವಳಿದಾರರ 134 ಎಕರೆಯಲ್ಲಿ ಒಂದು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಘಟಕವನ್ನು ಪ್ರಾರಂಭ ಮಾಡ್ತೀವಿ. ಇದರಿಂದ ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಿ ವಿಲೇವಾರಿ ಕಾರ್ಯವನ್ನು ಹಮ್ಮಿಕೊಳ್ಳುತ್ತಿರುವುದರಿಂದ ಸ್ಥಳೀಯರಿಗೆ ಪರಿಸರದ ಮೇಲೆ ಮತ್ತು ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗದಂತೆ ಕ್ರಮ ವಹಿಸಲಾಗುತ್ತದೆ. ಅದರಿಂದ ಯಾವುದೇ ಪ್ರಮುಖ ಯೋಜನೆಗಳಿಗೆ ಪರಿಣಾಮ ಉಂಟಾಗಲ್ಲ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದರೆ ನಾನು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇನು ತರಲು ಬಯಸ್ತೀನಿ ಅಂದರೆ, 2008ರಲ್ಲಿ ಟೆರಾಫಾರ್ಮಾ ಓಪನ್ ಆದಮೇಲೆ 2016ರಲ್ಲಿ ಇದನ್ನು ಕ್ಲೋಸ್ ಮಾಡಿಸಿದಂಥದ್ದು ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅವತ್ತು ಇವರ ಪೊಲ್ಯೂಷನ್ನಿಂದ ಏನು MSW ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆ್ಯಕ್ಟ್ 2000 ಪ್ರಕಾರ ಒಂದು 2 ಲೈನ್ ಓದ್ಬಿಡ್ತೀನಿ ಸಭಾಧ್ಯಕ್ಷರೇ ಉಪಮುಖ್ಯಮಂತ್ರಿಗಳ ಗಮನಕ್ಕೆ. The operator has failed to process the MSW as per the norms in manner as per MSW rules 2000. Because of such failure, problems have been cropped up concerning environmental pollution such as air pollution, soil pollution, water pollution and subsurface water pollution. As a result, the residents of nearby villages revolted not only against BBMP but also against the government. ಇದು ಕಾರಣದಿಂದ 2016ರಲ್ಲಿ ಸಾರ್ವಜನಿಕರು ಈ ಒಂದು ಕಸ ವಿಲೇವಾರಿ ಘಟಕದ ವಿರುದ್ಧವಾಗಿ ಏನು ಇದರ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ KSPCB, the operator as per Article 5 has not complied with quality control laboratory in respect of leachate quality, compost quality, air quality, maturity test for residual inert matter. The MSW analysis and characterization has not been as per the MSW rules 2000 ಅಂತ ಹೇಳಿ the operator has failed ಅಂತ ಹೇಳಿ ಈ ಒಂದು ಘಟಕವನ್ನು ಮುಚ್ಚಿದ್ದು ಸಭಾಧ್ಯಕ್ಷರೇ. ಸಾರ್ವಜನಿಕರು ಈಗಾಗಲೇ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 2 ಕಸ ವಿಲೇವಾರಿ ಘಟಕ ಇರೋದ್ರಿಂದ ಅತಿ ಹೆಚ್ಚು ತೊಂದರೆ ಅನುಭವಿಸಿ ಈ ರೀತಿ ಎಲ್ಲ ರೀತಿಯಾದಂಥ ಪೊಲ್ಯೂಷನ್ ಇಂದ ಹೇಳಿ ಇದನ್ನು ಮುಚ್ಚಿರುವಂಥದ್ದು. ನಾನು ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಈ ಮೂಲಕ ಕೇಳ್ಕೊಳ್ಳುವಂಥದ್ದು, ಮುಚ್ಚಿರುವಂಥ ಘಟಕವನ್ನು ಮತ್ತೆ ತೆರೆಯುವಂಥದ್ದಕ್ಕೆ ಸಾರ್ವಜನಿಕರ ವಿರೋಧ ಇದೆ. ಗ್ರಾಮ ಪಂಚಾಯಿತಿಗಳಾಗ್ಬೋದು, ತಾಲೂಕ್ ಪಂಚಾಯಿತಿ ಆಗ್ಬೋದು, ಹತ್ರ 12,000ಕ್ಕೂ ಹೆಚ್ಚು ಸಾರ್ವಜನಿಕರು ಆ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥದ್ದು. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಇರುವಂಥ ಕಸ 25 ಲಕ್ಷ ಮೆಟ್ರಿಕ್ ಟನ್ ಕಸ ಈಗಾಗಲೇ ಅವ್ರು ಸುರಿದಿರುವಂಥ ಕಸ ಅಲ್ಲೇ ಇದೆ. ಆ ಕಸವನ್ನು ಬಯೋಮೈನಿಂಗ್ ಮಾಡಿ ತೆಗಿಬೇಕಾಗಿತ್ತು, ಅದನ್ನು ತೆಗೆದಿಲ್ಲ. ಈ 134 ಎಕರೆ ಪ್ರದೇಶದಲ್ಲಿ ಇರುವಂಥ ಕಸನೇ ಅವ್ರು ಕ್ಲಿಯರ್ ಮಾಡಿಲ್ಲ. ದಯವಿಟ್ಟು ಹೊಸ ಕಸ ಹಾಕ್ಸ್ಕೊಳ್ಳುವಂಥದ್ದು ಸಾರ್ವಜನಿಕರ ತೀವ್ರ ವಿರೋಧ ಇದೆ. 3 ಜನ ಮಠಾಧೀಶರು ಈ ಪ್ರತಿಭಟನೆಯನ್ನ ಮಾಡಿ ಈ ಘಟಕವನ್ನು ಮುಚ್ಚಿದ್ದು. ದಯವಿಟ್ಟು ನಾನು ತಾಲೂಕಿನ ಜನತೆಯ ಪರವಾಗಿ ಅವ್ರ ಮನಸ್ಸಲ್ಲಿದೆ ಅದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಮುಚ್ಚಿರುವಂಥ ಘಟಕವನ್ನು ಪ್ರಾರಂಭ ಮಾಡುವಂಥದ್ದು ಬೇಡ. ಎಲ್ಲಾದರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಅಥವಾ KIDB ಏರಿಯಲ್ಲಿ ಈ ಕಸ ವಿಲೇವಾರಿ ಘಟಕ ಮಾಡಲಿ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾಡಲಿ, ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾದರೂ, ನಮ್ಮ ವ್ಯಾಪ್ತಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಕಸ ವಿಲೇವಾರಿ ಘಟಕ ಇರೋದೇ ನಾವು ತಡ್ಕೊಳಕ್ಕಾಗ್ತಿಲ್ಲ, ನಮ್ಮ MSGP ಅನ್ನುವಂಥದ್ದು. ದಯವಿಟ್ಟು ಇನ್ನೊಂದು ಕಸ ವಿಲೇವಾರಿ ಘಟಕ ತೆರೆಯೋದು ಬೇಡ ಅಂತ ನಾನು ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಾನು ಕೋರ್ಕೊಂತೀನಿ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ನಾನು ಮುನ್ರಾಜ್ ಅವರು ಏನು ಹೇಳ್ತಾ ಇದ್ದಾರೆ ಅವರ ನೋವು ಎಲ್ಲ ಅರ್ಥ ಆಗ್ತದೆ ನನಗೆ. ಬೆಂಗಳೂರಲ್ಲಿ ಸುಮಾರು 8,000 ಟನ್ನು ಕಸ ಆಗ್ತಾ ಇದೆ. ಎಲ್ಲ ಹಾಕಬೇಕು. ಸೊ 4-5 ಕಡೆ ಈಗಾಗಲೇ ನಾವು ಅದನ್ನು ಗುರ್ತು ಮಾಡಿದ್ದೇವೆ. ಹಿಂದೆ ಮಂಡೂರಲ್ಲಿ ಗಲಾಟೆ ಆಯಿತು, ಬೇರೆ ಬೇರೆ ಗಲಾಟೆ, ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಇವ್ರ ಕಾನ್ಸ್ಟಿಟ್ಯೂನ್ಸಿ ಸೌತಲ್ಲಿ, ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ, ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ, ಅದೇ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಆಗ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಒಂದು ಸೈಂಟಿಫಿಕ್ ಆಗಿ ಈ ನಮ್ಮ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಲಿ 26 ಎಕರೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಸೌತಲ್ಲೊಂದು, ನಾರ್ತಲ್ಲೊಂದು, ಈಸ್ಟಲ್ಲೊಂದು, ವೆಸ್ಟಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ.
ಈಗ ನಾನು ಇದ್ರ ಬಗ್ಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತೇಳಿ ನಾನು ಹಿಂದೆನೇ ಹೇಳಿದ್ದೆ, ಇದೊಂದು ದೊಡ್ಡ ಮಾಫಿಯಾ ಇದೆ ಅಂತೇಳಿ. ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಏನೇನಿದೆ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಇದೆ. ಇನ್ನು ಅದು ಪ್ರೈವೇಟ್ ಅವರು ಮಾಡ್ತಾಯಿದ್ರು, ಈಗ ಗೌರ್ಮೆಂಟೇ ಟೇಕ್ ಓವರ್ ಮಾಡಿ ಒಂದು ಸೈಂಟಿಫಿಕ್ ಆಗಿ, ನಾನು ದೆಹಲಿಲಿ ಹೋಗಿ ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹೈದ್ರಾಬಾದಲ್ಲಿ ಹೋಗಿ ನೋಡಿದ್ದೀನಿ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಈಗ ಮುಂದಕ್ಕೆ ಯಾವುದೇ ನಾವು ಮಾಡಿದ್ರು ಕೂಡ ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ವಿ. ಒಂದು ಗ್ಯಾಸು, ಬಯೋಗ್ಯಾಸು, ವೇಸ್ಟ್ ಟು ಎನರ್ಜಿ ಇವೆಲ್ಲ ಸೇರಿ ಮಾಡೋಂಥ ಸಂದರ್ಭ ಮಾಡಿದ್ದೀವಿ. ಸೊ ಹಿಂದೆ ಅಲ್ಲಿ ಏನು MSPP ಮಾಡ್ತಾ ಇರೋದು ಇಟ್ ಇಸ್ ಎ ಸ್ಮಾಲ್ ಫರ್ಟಿಲೈಸರ್. ಇದು ಈಗ ನಾವು ಮಾಡ್ತಾ ಇರೋದು ಈ ಪ್ರಾಜೆಕ್ಟ್ಗೆ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಆಗಿದೆ. ಆ ದೃಷ್ಟಿಯಿಂದ ಈ ಜಾಗನ ನಾವೀಗಾಗಲೇ ಸುಮಾರು ಅಲ್ಲಿ 100 ಚಿಲ್ಲರೆ ಎಕರೆ ಇದೆ. ಒಂದು 46 ಎಕರೆ ಗೌರ್ಮೆಂಟ್ ಇದೆ, 60 ಎಕರೆ ಟೆರಾಫಾರ್ಮದ ಇದೆ. ಅದರಲ್ಲಿ 38 ಎಕರೆ ಮಾತ್ರ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಮಿಕ್ಕಿದ ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಅದಕ್ಕೆ ಗೌರ್ಮೆಂಟ್ ಜಾಗ ಇತ್ತು, ಅದಕ್ಕೆ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಭಾಳ ಹೊಸ ಲೇಟೆಸ್ಟ್ ಟೆಕ್ನಾಲಜಿನ ಅಳವಡಿಸ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ವಿ. ನಮಗೂ ಅರಿವಿದೆ, ಅಕ್ಕಪಕ್ಕದವರು ಅಲ್ಲಿ ಮುಂದಕ್ಕೆಲ್ಲ IT ಕಂಪ್ನಿಗಳು ಬೇರೆ ಬೇರೆ ಎಲ್ಲ ಬರ್ತಾ ಇದೆ. ಇನ್ನು ಪಕ್ಕದಲ್ಲಿ ಏನೇನು ಜಾಗಗಳನ್ನ ನಾವು ಅಕ್ವಿಷನ್ ಮಾಡ್ತೀವಿ ಅಲ್ಲಿ 5% ಇಂಥ ವೇಸ್ಟ್ ಟು ಎನರ್ಜಿ ಯಾವುದೇ ಇಂಡಸ್ಟ್ರೀಸ್ ಇದ್ದರೂ ಮಾಡಲಿಕ್ಕೆ ಅವಕಾಶ ಇದೆ, ಅವೆಲ್ಲ ಮಾಡ್ತೀವಿ. ಸೊ ಗಾಬರಿ ಆಗೋದು ಬೇಡ. ನಿಮ್ಮ ನೋವು, ನಿಮ್ಮ ಆತಂಕ, ಜನರು ಬೆಂಗಳೂರದು ಕಸ ಹೋಗಬೇಕು. ನಾನು ಕನಕಪುರದಲ್ಲೂ ಮಾಡೋಕ್ಕೆ ಹೊರಟಿದ್ದೀನಿ, ಕನಕಪುರ ಏರಿಯಲ್ಲೂ ಮಾಡೋಕ್ಕೆ ಹೊರಟಿದ್ದೀನಿ. ಈಗಾಗಲೇ ಬಿಡದಿಲಿಗಾಗಲೇ ನಾವು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ನಾವು ಅಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ. ಸಿಟಿ ಒಳಗಡೆನೂ ಮಾಡ್ತಾಯಿದ್ದೀವಿ, ದಾಸಹಳ್ಳಿ ಏರಿಯಲ್ಲೂ ಮಾಡ್ತಾಯಿದ್ದೀವಿ. ಸೊ ಈ ನಮ್ಮ MP ರಾಮಲಿಂಗಾರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನೂ ಕೂಡ ಒಂದು ಜಾಗದಲ್ಲಿ ಸ್ಮಾಲಾಗಿ ನಡೀತಾ ಇದೆ. ಅದರಿಂದ ಗಾಬರಿ ಮಾಡ್ಕೊಬೇಕು. ಈಗ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಬಂದಿದೆ. ಗ್ಯಾಸು, ಪವರು ಎಲ್ಲ ಮಾಡೋದು. ಹಿಂದೆ ಏನು ನಾವು ಕೊಟ್ಟಿದ್ದೋ ಸುಮಾರು 14 ಕಡೆ ಪವರ್ ಮಾಡಬೇಕು ಅಂತ ಕೊಟ್ಟಿದ್ದೋ, ಅದೆಲ್ಲ ಕ್ಯಾಬಿನೆಟ್ ಇಟ್ಟು ಕ್ಯಾನ್ಸಲ್ ಮಾಡಿದೆ, ಎಲ್ಲ ಫೇಲ್ ಆಗ್ಬಿಡ್ತು. ಎಲ್ಲ ಕಡೆನೂ ಗಲಾಟೆ, ಯಾರಿಗೂ ಬೇಡ ಅಂತ ಹೇಳಿದೆ. ನಿಮ್ಮ ಮನೆ ಕಸ ಎಲ್ಲಿಗೆ ಹಾಕೋದು ನಾನು, ನೀವೇ ಐಡೆಂಟಿಫೈ ಮಾಡಿ ತೋರಿಸಿ. ಆಯಿತು, ಇದು ಇರಲಿ, ಇನ್ನು ಮಿಕ್ಕಿದ್ದು ಜಾಗಗಳು ತೋರಿಸಿ, ನಿಮ್ಮ ಜಿಲ್ಲೆಯಲ್ಲೇ ತೋರಿಸಿ, ಅಲ್ಲೂ ಬೇಕಾದ್ರೆ ಒಂದು ವ್ಯವಸ್ಥೆನ ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.